ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕಸ್ತೂರಿ ಕನ್ನಡ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಕಡಿಮೆ ಇರುತ್ತಲ್ಲ, ಒಂದು ಆ ರೀತಿ ಫಾಲೋವರ್ಸ್ನ ಜಾಸ್ತಿ ಆಗಿ ಇನ್ಕ್ರೀಸನ್ನು ಮಾಡ್ಕೊಡೋದು ಯಾವ ರೀತಿ ಅಂತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗೋ ಥರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಪ್ಪ ಇವನು ಟೆಕ್ ಕಂಟೆಂಟ್ ಮಾಡ್ತಾ ಇದೆ ಅಂತ ಅನ್ಕೋಬೋದು ಸ್ನೇಹಿತರೆ. ಇವಾಗ ಸೆಕೆಂಡ್ PUC ವಿದ್ಯಾರ್ಥಿಗಳು ಎಕ್ಸಾಮ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ನನಗೆ ಬೇರೆ ಕಂಟೆಂಟ್ ವಿಡಿಯೋ ಮಾಡೋಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಟೆಕ್ ಕಂಟೆಂಟ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಟೆಕ್ ಕಂಟೆಂಟ್ಗೆ ನೀವು ಸಪೋರ್ಟ್ ಮಾಡ್ತಾ ಬನ್ನಿ. ವಿದ್ಯಾರ್ಥಿಗಳು ವಿಡಿಯೋ ಮಾಡಲ್ಲ, ಏನು ಎಕ್ಸಾಮ್ ವಿಡಿಯೋ ಮಾಡಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಯಾವಾಗ 10th ವಿದ್ಯಾರ್ಥಿ ಆಗಿರ್ಬೋದು, ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು, ಯಾವಾಗ ಎಕ್ಸಾಮ್ ಇರುತ್ತೆ ಆವಾಗ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಟೆಕ್ ಕಂಟೆಂಟ್ನ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಹಾಗಾದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಇನ್ಕ್ರೀಸ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಈ ಒಂದು ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಇನ್ಕ್ರೀಸ್ ಯಾವ ರೀತಿ ಮಾಡೋದಂತ ತಿಳ್ಕೊಂಬಿಡೋಣ. ಸ್ನೇಹಿತರೆ, ನೀವು ಮೊದಲಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ವಿರಾಟ್ ಕೊಹ್ಲಿ ಅಂತ. ಏನಕ್ಕಪ್ಪ ಇವನು ಈ ರೀತಿ ಸರ್ಚ್ ಮಾಡ್ತಾಯಿದೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಹೌದು ಸ್ನೇಹಿತರೆ, ಸರ್ಚ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಾಲೋ ಮಾಡಿ, ಅವ್ರನ್ನ ಫಾಲೋ ಮಾಡಿ. ಅಲ್ಲಿ ಕೆಳಗಡೆ ಬರ್ತಾರಲ್ಲ ಇಲ್ಲಿ ಬ್ಲೂ ಮಾರ್ಕ್ ಇರೋರು, ಅವ್ರನ್ನೆಲ್ಲರನ್ನು ಫಾಲೋ ಮಾಡಿ. ಈ ರೀತಿ ನಾವು ಫಾಲೋ ಮಾಡ್ತಾ ಇದ್ದೀನಲ್ಲ, ಈ ರೀತಿ ನೀವೆಲ್ಲರೂ ಫಾಲೋ ಮಾಡಿ ಅವರನ್ನು. ಈ ರೀತಿ ಫಾಲೋ ಮಾಡಿದರೆ ನಿಮಗೆ ಒರಿಜಿನಲ್ ಫಾಲೋವರ್ಸ್ ಬರುತ್ತೆ. ನೀವು ನೋಡಿ ಲೈವ್ ಪ್ರೂಫಲ್ಲೇ ನಿಮಗೆ ತೋರಿಸ್ತೀನಿ. 150 ಆಗುತ್ತನ ಫಾಲೋ ಮಾಡಿ. ನೀವು ಬೇಕಾದರೆ ಆಮೇಲೆ ಫಾಲೋವರ್ಸ್ ಬಂದಮೇಲೆ ನೀವು ಬೇಕಾದರೆ ವಾಪಸ್ ನೀವು ಒಂದು ಅನ್ಫಾಲೋನ ಮಾಡ್ಕೋಬೋದು ಸ್ನೇಹಿತರೆ. ರಿಟರ್ನ್ ನೀವು ಬೇಕಾದ್ರೆ ಅನ್ಫಾಲೋ ಮಾಡ್ಕೊಳ್ಳಿ, ಅದಕ್ಕೇನಿಲ್ಲ. ನಾನು ಇವಾಗ ಫಾಲೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಲೈವ್ ಪ್ರೂಫಲ್ಲಿ ಒಂದು ಯಾವ ರೀತಿ ಫಾಲೋವರ್ಸ್ ಇನ್ಕ್ರೀಸ್ ಆಗುತ್ತಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫಾಲೋವನ್ನು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿದ್ರಲ್ಲ, ಇವಾಗ ಬ್ಯಾಕ್ ಬಂದೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಯಾವ ರೀತಿ ಫಾಲೋವರ್ಸ್ ಇನ್ಕ್ರೀಸ್ ಆಗಿರುತ್ತೆ ಅಂತ ಸ್ಕ್ರೋಲ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೈಡಲ್ಲಿ ಒಂದು ಹಾರ್ಟ್ ಸಿಂಬಲಲ್ಲಿ, ದಿಲ್ ಸಿಂಬಲಲ್ಲಿ ಒಂದು ರೆಡ್ ಮಾರ್ಕ್ ಬಂದಿದೆ ನೋಡಿ. ಒಂದು ಫಾಲೋವರ್ಸ್ ಬಂತು ಲೈವ್ ಪ್ರೂಫಲ್ಲೇ. ಕನ್ಫರ್ಮ್ ಕೊಟ್ಕೋತೀನಿ, ವೇಟ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ 2 ಬಂತು, ಕನ್ಫರ್ಮ್ ಕೊಟ್ಕೋತೀನಿ. ಇದನ್ನು ಕೂಡ 2 ಕನ್ಫರ್ಮ್ ಕೊಟ್ಕೊತೀನಿ. ಇಲ್ಲಿ ನೋಡ್ತಾ ಇರಿ ಯಾವ ರೀತಿ ಬರುತ್ತೆ ಅಂತ. ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇಲ್ಲಿ ಬಂತು, ನೋಡ್ತಾ ಇರ್ಬೋದು ನೀವು. ಫಾಲೋವರ್ಸ್ ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಈಗ ನೋಡಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ, ಫಾಲೋವರ್ಸ್ ಬೇಕಂದರೆ. ನಿಮಗೆ ನೋಡಿದ್ರಲ್ಲ ಲೈವ್ ಪ್ರೂಫಲ್ಲಿ ಆಲ್ರೆಡಿ 2 ಫಾಲೋವರ್ಸ್ ಆಯಿತು, ನೋಡಿದ್ರಲ್ಲ. ಇದೇ ರೀತಿ ನೀವು ಫಾಲೋವನ್ನು ಮಾಡ್ಕೊತಾ ಹೋದರೆ ನೀವು ಈಸಿಯಾಗಿ ನಿಮ್ಮ ಒಂದು ಅಕೌಂಟಲ್ಲಿ 1K ಫಾಲೋವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಬೇಡ, ಬೇರೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಒಂದೇ ದಿನದಲ್ಲಿ 10K ಫಾಲೋವರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋದಂತ ಆ ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.